ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಈಗ ನಮ್ಮ ಬುದ್ಧ ಪಾರ್ಕು ಇಷ್ಟಕ್ಕೆ ಬಂದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ತುಂಬ ಬರ್ತಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ನನ್ನ ರೀಲ್ಸ್ಗಾಗಲಿ ನನ್ನ ಶಾರ್ಟ್ಸ್ಗಾಗಲಿ ಸಪೋರ್ಟಿಂದನೇ ನಾನು ಕಮ್ ಬ್ಯಾಕ್ ಮಾಡಿದ್ದು. ಆ್ಯಂಡ್ ನಾನು ಇವತ್ತು ಶಾಪಿಂಗ್ ಹೋಗ್ತಿದ್ದೀನಿ. ಆಮೇಲೆ ನಾಳೆ ನಾನು ನಮ್ಮ ಹಸ್ಬೆಂಡ್ ಮನೆಗೆ ಹೋಗ್ತಾ ಇರೋ ರೀಸನ್ಗೆ ಇವತ್ತೇ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕು ಆ್ಯಂಡ್ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಲೆಟ್ಸ್ ಗೋ. ಆ ಕಲರ್ ನನ್ನ ಹತ್ರ ಯಪ್ಪ ಬೇಡಲೇ ಬೇಡ. ಆ ಕಲರ್ಸ್ಗಳು ನಮ್ಮಮ್ಮಂಗ. ಮಮ್ಮಿ ಮಮ್ಮಿ ಇದು ನೋಡಿದ್ದು ಎಷ್ಟು ಚೆನ್ನಾಗಿ ಕಾಣ್ತಿದೆ ನನಗೆ. ಸಖತ್ತಾಗಿ ಕಾಣ್ತಿದೆ ಇದು ಕಲರ್. ಹೋಗಿ ಎಲ್ಲ ಇಷ್ಟ ಆಯ್ತಾ? ಅದು ಚೆನ್ನಾಗಿತ್ತಲ್ಲ ಇದು. ಸಕ್ಕತ್ತಾಗಿದೆ ಎಲ್ಲ. ಇಲ್ಲ ಆ ಗ್ರೀನ್ಗಿಂತ ಇದೇ ಚೆನ್ನಾಗೈತೆ. ನಿಮ್ಮಮ್ಮ ತಂಡಿಯಲ್ಲ ಅದೇ ಸೀರೆ ಇದೆ ಸಕ್ಕತ್ತಾಗಿದೆ. ನೈಟ್ಗ ಬೇಡ, ನಮ್ಮಮ್ಮಂಗೆ ಅದೇ ಚೆನ್ನಾಗಿದೆ. ಅಮ್ಮ ಸಾಕದಾಗತ್ ಕಣ್ ಮಮ್ಮಿ ಇದು. ನಿಜ ನಿನಗೂ ಸೀರೆ ಒಪ್ಪಿಸೋಕ್ಕಾಗಲ್ಲ ಬಿಡು. ನೋಡಿ ಎಷ್ಟು ಚೆನ್ನಾಗೈತೆ. ನೀನು ಎಲ್ಲೋದ್ರೂ ಯಾವುದು ಒಪ್ಪಲ್ಲ ಅಂತ ನನಗೆ ಗೊತ್ತು. ನೋಡಿ ಅಷ್ಟು ನೋಡ್ದೆ ಯಾವ್ದಾರ ಒಂದಾದ್ರೂ ಒಪ್ತಾ. ಬಾ ಬಾ ನಡಿ ನಡಿ ಆಂಟಿ, ನಡಿ ನಡಿ ನಡಿ. ಯಾಕೆ ತಗತ್ತೀಯ ನೀನು? ಯಾವ್ದಾದ್ರೂ ಒಪ್ಕೊಂಡ ಒಂದೇ ಒಂದು. ಮತ್ತೆ ಯಾಕೆ ನೋಡ್ತಿದ್ಯಾ? ನಡಿ. ತಿರ್ಗಾ ಯಾಕೋದೆ ತಗೊಳಲ್ಲ ಅಂದ್ಬಿಟ್ಟು ಆಂಟಿ. ಅಲ್ಲ ಕೊನೆಗೂ ಅಷ್ಟೆಲ್ಲ ನೋಡಿ ಒಂದು ಟಾಪ್ ತಾಬಿಟ್ಟಲ್ಲ. ನಮ್ಮ ಮನೇಲಿ ಕಳಿಸ್ಬಿಡಕ್ಕೆ ಫೈನಲಿ ನಮ್ಮ ಅಮ್ಮನ ಕೈಲಿ ಕನ್ನ ಹಾಕಿಸ್ಕೊಟ್ಟೆ. ಒಂದ್ ಸೀರೆ ತಗೊಳಕ್ ಬಂದು ಎಷ್ಟು ತಗೊಂಡಿದ್ದಲ್ಲಿ? 5 6 5. ಗೈಸ್, ಈಗೆಲ್ಲ ಶಾಪಿಂಗ್ ಎಲ್ಲ ಮುಗೀತು. ಈಗ ಆಚೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಬರ್ತಿದ್ದಾಳೆ. ಯಾರು ಅಂತ ಗೊತ್ತಾಗಬೇಕು ಅಂದ್ರೆ ಫುಲ್ ವಿಡಿಯೋ ನೋಡಿ. ಕೀಪ್ ವಾಚಿಂಗ್. ಗೈಸ್, ಈಗ ಬಂದ್ಲು ಸೌಮ್ಯ ಮಂಜುನಾಥ್. ಇದಕ್ಕೊಂದು ವಿಡಿಯೋ ಬರುತ್ತೆ ನೋಡು. ಯಾವ್ದು ಹೇಳು? ಓ ಬಾರೋ ಬಾರೋ ಅಪರೂಪದ ಮುಳ್ಳಂದಿ. ಇವಾಗ ಆಚೆ ಹೋಗ್ತಾ ಇದೀವಿ ಗೈಸ್. ಈಗ ಟೆಂಪಲ್ಗೆ ಹೋಗೋಣ ಅಂತ ಬಂದು ತುಂಬ ದಿನ ಆಯಿತು. ಹೋಗೋಣ ಅಂತ ಬಂದು, ಬಟ್ ಇನ್ನೂ ಓಪನ್ ಇಲ್ಲ. ಗೈಸ್, ನಾವು ಇದು ಡಿಪ್ಲೊಮೊ ಕಾಲೇಜ್ ಸ್ಟಾರ್ಟ್ ಆದಾಗಿಂದ ನಾವು ಬರ್ತಿರೋ ಟೆಂಪಲ್. ನಮ್ಗೆ ಇದು ಇಷ್ಟ ಗೊತ್ತಿದ್ದು ಆಗ. ಈ ಟೆಂಪಲ್ಲು, ಇದು ಬಿಟ್ಟರೆ ಬುದ್ಧ ಪಾರ್ಕು ಇಷ್ಟಕ್ಕೆ ಬರ್ತಿದ್ದು. ಎಷ್ಟು ಇಯರ್ಸ್ ಆಯಿತು ಅಂದರೆ ಡಿಪ್ಲೊಮೊ ಪಾಸ್ ಆಗಿ 4 to 5 years ಆಯ್ತೇನೋ. 5 years ಆಯ್ತು. ಇದು ಇಷ್ಟೇ. ಅದು ಏನ್ ಬರವು ಅಂತ ಅಂದ್ರೆ ವಿನೂತ ರೀಲ್ಸ್ ಮಾಡಕ್ಕೆ ಆ ಪಾರ್ಕ್ಗೆ ಅದಕ್ಕೆ ಬರ್ತಾ ಇದ್ವಿ. ಅದ್ರಲ್ಲಿ ಸಖತ್ ಮೆಮೊರೀಸ್ ಇದೆ. ಈ ಟೆಂಪಲ್ಗೆ ಬಂದು ಆಮೇಲೆ ಅಲ್ಲೋಗಿ ವಿಡಿಯೋಸ್ ಮಾಡ್ಕೊಂಡು ಹೋಗ್ತಿದ್ದು. ಇದೇ ಇಲ್ಲಿ ಮುಂದೆ ಇದೇ ಪ್ಲೇಸಿಗೆ ಬಂದು ನಮ್ಮದು ಒಂದು ಗ್ಯಾಂಗ್ ಇತ್ತು, 5 star. ಇವಾಗ ಆ ಗ್ಯಾಂಗ್ಗೆ ಚಿಲ್ಲಪಿಲ್ಲಿ ಆಗಿ ಹೋಗಿದ್ದೆ. ಎಲ್ಲ ಮದುವೆ ಆಗ್ಬಿಟ್ಟಿದ್ದಾರೆ ಗಾಯ್ಸ್, ಮದುವೆ ಆಗ್ಬಿಟ್ಟಿದ್ದಾರೆ. ಇವಳೊಬ್ಳು ಇದ್ದಾಳೆ ನೋಡಿ. ಏನೇನ್ ಪ್ಯಾಲಿ ಅಲ್ಲ ಒಂದು ಹುಡುಗ ಬೇಕಾಗಿದೆ. ಒಳ್ಳೆ ಹುಡುಗ ಬೇಕು, ಗೌಡ್ರು ಹುಡುಗ ಬೇಕು. ಗೌಡ್ರು ಹುಡುಗ ಬೇಕಂತೆ. ಗೈಸ್, ಸುಮ್ಮನೆ ಸುಳ್ಳು ಇವೆಲ್ಲ. ಯಾವ ಹುಡುಗನೂ ಬೇಡ. ಸದ್ಯಕ್ಕೆ ಬೇಡಪ್ಪ, ಮದುವೆ ಆಗ್ಬೇಡ, ಹಿಂಗೆ ಆರಾಮಾಗಿರು. ನಮ್ಮ ಬ್ಯಾಚಲ್ಲಿ ಇವಳೊಬ್ಳೆ, ಇವಳು ಮತ್ತೆ ವಿನೂತ ಇಬ್ರು ಮಾತ್ರ ಸಿಂಗಲ್ ಇದ್ದಾರೆ. ಬೇಡ, ಏನು ಹುಡುಗ ಏನು ಬೇಡ ಅಂದ್ಕೋತೀನಿ ಈಗಲೇ. ಬೇಡ ಆದ್ರೂ ಗೌಡ್ರು ಹುಡುಗರು ಯಾರ ಇದ್ರೆ ಕಮೆಂಟ್ಸ್ ಹಾಕಿ ನೋಡೋಣ. ಗೈಸ್, ಇಲ್ಲ ಗೈಸ್, ಇಲ್ಲಿ ಆಡಿದ್ದ ಆಟ ಇಲ್ಲ. ಆಗಿನ ಚೈಲ್ಡ್ ಬುದ್ಧಿಗಳು ನಮ್ಗೆ. ಆಗ ನಾವು ಇನ್ನ 10th ಮುಗಿಸ್ಕೊಂಡು ಡಿಪ್ಲೊಮಾ ಬಂದಿದ್ದು. ಇಲ್ಲಿ ಆಡಿರೋ ಆಟಗಳಿಲ್ಲ. ಚೆನ್ನಾಗಿತ್ತು ಆ ಮೆಮೊರೀಸ್ ಎಲ್ಲ. ತಿರ್ಗಾ ಪ್ಲೇಸ್ ಹೋಗಿ ಟಿಕ್ಟಾಕ್ ಇತ್ತು. ಟಿಕ್ಟಾಕ್ ಮಾಡ್ಬೇಕು ಅಂದ್ರೆ ಇಲ್ಲಿಗೆ ಬರ್ತಿದ್ರು. ಸಖತ್ ಟಿಕ್ಟಾಕ್ ಮಾಡ್ತಾ ಇದ್ವಿ. ಚೆನ್ನಾಗಿದೆ ಈ ಮೆಮೊರೀಸ್ ಎಲ್ಲ. ತಿರ್ಗಾ ಅಲ್ವಾ, ತಿರ್ಗಾ ಈ ಪ್ಲೇಸ್ ಬಂದ್ರೆ ಏನೋ ಒಂಥರ ಮೆಮೊರೀಸ್. ಚೆನ್ನಾಗಿದೆ ಗೈಸ್. ಮೆಮೊರೀಸ್ ಬ್ರಿಂಗ್ ಬ್ಯಾಕ್ ಮೆಮೊರೀಸ್. ನೋಡಿ, ಸೌಮ್ಯ ಮಂಜುನಾಥ್ BE ಮಾಡಿದಾಳೆ ನೋಡಿ. ಅದರ ಒಳ್ಳೆ ಹುಡುಗ ಇದ್ರೆ ನೋಡಿ, ಗೌಡ್ರು ಹುಡುಗ
ಬೇಡ ಗೈಸ್, ಒಳ್ಳೆ ಹುಡುಗಿ ನೋಡಿ, ಸಿಂಗಲ್ ಆಗಿ ಚೆನ್ನಾಗಿದ್ದೀನಿ, ಬೇಡ. ಯಾರ ಇದ್ರೆ ನೋಡಿ, ಬಟ್ ಒಳ್ಳೆ ಹುಡುಗ ಆಗಿರ್ಬೇಕು ಅಷ್ಟೇ, ಏನು ಬ್ಯಾಡ ಬಿಟ್ಟಿರ್ಬಾರ್ದು ಅಷ್ಟೇ ಗೈಸ್. ಇನ್ನೇನು ಕೇಳಲ್ಲ ನಾನು, ಹುಡುಗಿಯರಿಗೆ ರೆಸ್ಪೆಕ್ಟ್ ಕೊಡಬೇಕು, ಆ ಬ್ಯಾಡ್ ಹ್ಯಾಬಿಟ್ಸ್ ಮಾತ್ರ ಇರಬಾರ್ದು ಅಷ್ಟೇ, ಇದು ಏನು ಕೇಳಲ್ಲ ನಾವು ಇಷ್ಟೇ ಗೈಸ್. ಇನ್ನು ಮದುವೆ ಆಗಿಲ್ವೇನೆ ನೀನು? ಹಂಗಂತ ಸೀರಿಯಸ್ ಆಗಿ ತಗೋಬಿಡಿ, ಜಸ್ಟ್ ಫಾರ್ ಎ ಫನ್. ಬೇಡ ಗೈಸ್, ಸಿಂಗಲ್ ಆಗಿ ತುಂಬಾ ಚೆನ್ನಾಗಿದ್ದೀನಿ ನಾನು. ಬೇಡ, ಹಿಂಗೆ ಇರಮ್ಮ, ಮದುವೆ ಆಗ್ದಲೆ. ಗೈಸ್, ಈಗ ನಮ್ಮ ಪಂಪ್ಕಿನ್ ನೋಡಕ್ ಹೋಗ್ತಾ ಇದ್ದೀವಿ. ಅವಳ ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ. ಯಾರು ಅಂತ ಗೆಸ್ ಮಾಡಿ. ಪಂಪ್ಕಿನ್ ಇಲ್ಲೇ ಇದ್ದಾಳೆ ನೋಡಿ, ಒಬ್ಬರೇ ಬಾಕಿ ತೋರಿಸ್ತಾ ಇದ್ದಾಳೆ. ಇಲ್ಲ, ಎಮ್ಮೆ ಥರ ಹೋಯ್ತಾಳೆ. ನಮ್ಮ ಪಂಪ್ಕಿನ್ ಇಲ್ಲೇ ಇದ್ದಾಳೆ ನೋಡಿ. ನಮ್ಮ ಪಂಪ್ಕಿನ್ ಇಲ್ಲೊಂದು ಸಮಸ್ಯೆ ಇದೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಅಲ್ಲ, ದೇವಸ್ಥಾನದವರೆಗೂ ಕರ್ಕೊಬಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಿಲ್ವಲ್ಲ ಗೈಸ್. ನಾನು ಹೇಳ್ತಿದ್ನಲ್ಲ, ಪಂಪ್ಕಿನ್ ಇಲ್ಲಿದೆ ನೋಡಿ. ಈಗ ಮಾರುತಿ ಮಂದಿರಕ್ಕೆ ಬಂದ ನಮ್ಮ ಪಂಪ್ಕಿನ್, ನಮ್ಮ ಪಂಪ್ಕಿನ್ ವಿನುತಾ ಶೆಟ್ಟಿ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೌದಾ? ನಿಮ್ಮ ಏನು ಸೀಕ್ರೆಟ್ ಇದು? ಕಂಪ್ಲೀಟ್ಲಿ ಡಯಟ್. ಸೀಕ್ರೆಟ್ ಹೇಳಿ ಒಂಚೂರು. ಕ್ಲೀನ್ ಡಯಟ್. ಕ್ಲೀನ್ ನೀನು? ಝೀರೋ ಶುಗರ್. ಗೈಸ್, ಈಗ ಹೋಗ್ತೀವಿ, ಗೈಸ್ ಈಗ ಟೆಂಪಲ್ಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ಅವಳು ಆಂಟಿ ಆಗೋವರೆಗೂ ಆಗಲ್ಲ ನನಗೆ. ಗೈಸ್, ಇವತ್ತು ನಾನು ಮಾರುತಿ ಮಂದಿರ ಫಸ್ಟ್ ಟೈಮ್ ಬಂದಿರೋದು ಈ ಟೆಂಪಲ್ಗೆ. ಇಬ್ಬರು ಬಂದಿದ್ದಾರೆ. ಯಾವ ಟೆಂಪಲ್? ಆಂಜನೇಯ. ಎಸ್, ಮಾರುತಿ ಮಂದಿರ ಅಂದ್ರೆ ಆಂಜನೇಯನ್ ಟೆಂಪಲ್. ನಾನು ಇದನ್ನು ರೀಲ್ಸಲ್ಲಿ ನೋಡಿದ್ದೆ ಕಡೆ ವಿನುತಾ. ಏನಂತ ಬೇಡ್ಕೊಂಡೆ? ಎಲ್ಲರಿಗೂ ಒಳ್ಳೆ ಕೆಲಸ ಸಿಗಲಿ ಅಂತ. ನೀನು ಬೇಗ ಮದುವೆ ಆಗ್ಲಪ್ಪ ಅಂತನಾ? ಬೇಗ ಮದುವೆ ಆಗ್ಲಿಂದ ನಾನು ಕೇಳ್ಕೊಂಡಿದ್ದೀನಿ ದೇವ್ರ ಹತ್ರ. ಆಗ್ಬಿಡಪ್ಪ. ಇನ್ನು ಮದುವೆ ಆಗಿಲ್ವೇನೆ ನೀನು? ನಾವೀಗ ವಿಜಯನಗರ ಫುಡ್ ಸ್ಟ್ರೀಟ್ ಅಲ್ಲಿ ಇದ್ದೀವಿ ನೋಡಿ. ಏನೇ ತಿಂತಾ ಇರೋದು ನೀನು? ಅವಳೇ ಡಾಗ್. ಎಸ್, ಡಾಗ್ನ ತಿಂತಿದೆ. What nonsense it is. ಗೈಸ್, ನಾವಿಬ್ರು ಎಷ್ಟು ಬಿಸ್ನೆಸ್ ಪ್ಲಾನ್ ಮಾಡಿದ್ದೋ ಅಂದರೆ ಅದರಲ್ಲಿ ಇದೊಂದು. ಎಷ್ಟು ಅಂದರೆ ಇನ್ನೇನು ಪೇಮೆಂಟ್ವರೆಗೂ ಮಾತಾಡಿದ್ದು. ಎಷ್ಟು? ನೀನು 12,000. ಹಾಂ, ಇವಳು ನಾನು ಬೆಳಗ್ಗೆ ನೋಡ್ಕೊಳ್ಳೋದಂತೆ, ಇವಳು ನೈಟ್ ನೋಡ್ಕೊಳ್ಳೋದಂತೆ, ಅಲ್ಲಿವರೆಗೂ ಮಾತಾಡಿದ್ದು. ಕೊನೆಗೆ ಅದು ಫ್ಲಾಪ್ ಆಯ್ತು. ಕೊನೆಗೆ ನಾನು ಮದುವೆ ಆಗೋದು ಇಲ್ಲಾಂದರೆ ಮಾಡ್ಬಿಡ್ತಿದ್ದ. ಈಗ ಮಾಡು ನೀನು, ನಿನ್ನ ತಮ್ಮ ಸೇರ್ ಮಾಡಿ. ನನ್ನ ತಮ್ಮ ಜಾಬ್ ಇವತ್ತಿಲ್ಲ. ಯಾರು ಎಲ್ಲಿ? ಈ ಥರ ಇಬ್ರಿಬ್ರು ಗಾಡಿ ಇಟ್ಕೊಬಿಟ್ರೆ ನಾನು ಯಾರು ಗಾಡಿ ತತ್ಲಿ? ಆ ಕಡೆ ಕಾಲು ಹೋಗ್ಬೇಕು, ಈ ಕಡೆ ಒಂದು ಕಾಲು. ಯಾವ ಗಾಡಿ ತತ್ಲೆ? ಅದೇ ಆ ಕಡೆ ಒಂದು ಕಾಲಕ್ಕೂ, ಈ ಹೇಳೆ ಯಾವ ಕಡೆ ಇರುತ್ತೆ? ಕಡೆ ಒಂದು ಕಾಲಕ್ಕೂ. ಹಾಂ, ಪಂಪ್ಕಿನ್ ಗಾಡಿ ಹತ್ತದೆ. ಆ ಕಡೆಯಿಂದ ಅವಳು ಗಾಡಿ ಬಂದಿದೆ. ಎಷ್ಟು ದಿನ ಆದ್ಮೇಲೆ ಹೋಗ್ತಾ ಇದೀವಲ್ಲ. 3 ಜನದ್ದು ಫ್ರೆಂಡ್ಶಿಪ್ ಬಂದು ಎಷ್ಟು ಇಯರ್ಸ್ ಐತೆ ನೀನು? ನಮ್ಮ 3 ಜನದ್ದು 8 years. 8 ಇಯರ್ಸ್ ಫ್ರೆಂಡ್ಶಿಪ್ಪು. ನಾವು ಕಾಲೇಜಿಂದ ಹೆಂಗಿದ್ದೀವೋ ಆಗ ಇನ್ನೂ ತುಂಬ ಗ್ಯಾಂಗ್ ಎಕ್ಸ್ಟ್ಯಾಂಡ್ ಆಗಿತ್ತಲ್ವೇ. ಈಗ ಕೊನೆಗೆ ನಮ್ಮ 3 ಸ್ಕ್ವೇರ್ಸ್ ಆಯಿತು. ಈ ಬಾಂಡ್ ಹಿಂಗೆ ಇರಲಿ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ವಿನೋ ಅವರೇ? ನನಗೆ ಸೂಪರ್ ಆಗಿ ಫೀಲಿಂಗ್ ಇದೆ. 1 ವಿಕೆಟ್ ಔಟ್ ಆಗಿದೆ. ಇನ್ನು 2 ವಿಕೆಟ್. ಎಷ್ಟು ವಿಕೆಟು ನೆಕ್ಸ್ಟ್ ಇಯರ್ ಹೋಗುತ್ತೆ, ಇನ್ನೊಂದು ವಿಕೆಟ್ ಸದ್ಯಕ್ಕೆ ಹೋಗಲ್ಲ. 1 ವಿಕೆಟ್ ಅಂದರೆ ನಾನೇ ಸೋಲ್ಡ್ ಔಟ್ ಆದೆ. ಇನ್ನೊಂದು ಈ ವಿಕೆಟು ನಾಳೆ ಗೊತ್ತಾಗುತ್ತೆ. ನಾಳೆ ನಿನ್ನ ಭವಿಷ್ಯ ಗೊತ್ತಾಗುತ್ತೆ. ಇವಳು ನಾನೇ ರಿವೀಲ್ ಮಾಡೋದು ನಿನ್ನ ಭವಿಷ್ಯನ. ಏನಿರಲಿ ಗೈಸ್, ಎಷ್ಟು ಜನ ಇರೋದು ಅಂತ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಜನ ಜೊತೆ ಖುಷಿಯಾಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್. ಏನಂತೆ? ಕರೆಕ್ಟ್. ನನ್ನ ಮಗನಿಗೆ ನನ್ ಬಿಟ್ರೆ ಗತಿ ಇಲ್ಲ, ನನಗೆ ಈ ನನ್ನ ಮಗನ್ ಬಿಟ್ರೆ ಗತಿ ಇಲ್ಲ. ಬಾಯ್. ಇನ್ನು ಯಾವಾಗ ಮೀಟ್ ಆಗ್ತೀವೋ ಹೇಳ್ತೀವಿ. ಅಪ್ಡೇಟ್. See you soon. Bye bye. ಬಾಯ್ ಮಾ, ಹುಷಾರೇ. ಗೈಸ್, ಮುಗೀತು ಈ ಲಾಗ್. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈಗ ಮನೆಗೆ ಬಂದೆ. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಇದೇ ಥರ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.